ನಮಸ್ತೆ ಸ್ನೇಹಿತರೆ, ಈಗಾಗಲೇ ಜ್ಞಾನಸಾಗರ ಯೂಟ್ಯೂಬ್ ಚಾನೆಲ್ ಮೂಲಕ ಮೇಷರಾಶಿಯವರ ಅದೃಷ್ಟದ ದೇವಾಲಯದ ಬಗ್ಗೆ ನಾವು ಮಾಹಿತಿ ನೀಡಿದ್ದೆವು. ಆ ಒಂದು ವಿಡಿಯೋ 32,000ಕ್ಕಿಂತ ಹೆಚ್ಚಿನ ವೀಕ್ಷಣೆಯನ್ನು ಪಡೆಯುವ ಮೂಲಕ ಜನರಿಗೆ ಮಾಹಿತಿ ತಲುಪಿದೆ. ಈ ವಿಡಿಯೋದಲ್ಲಿ 12ನೇ ರಾಶಿಗಳಲ್ಲಿ 2ನೇ ರಾಶಿಯಾದ ವೃಷಭ ರಾಶಿಯ ಲಕ್ಕಿ ಟೆಂಪಲ್ ಬಗ್ಗೆ ನಾವು ಮಾಹಿತಿ ನೀಡುತ್ತಿದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯಲ್ಲಿ ಹುಟ್ಟಿದ ಜನರು ಒಂದು ಬಾರಿಯಾದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಅವರ ಜೀವನದಲ್ಲಿನ ಅನೇಕ ಕಷ್ಟಗಳನ್ನು ದೂರ ಮಾಡಿಕೊಂಡು ಸುಖದ ಮಾರ್ಗದಲ್ಲಿ ಜೀವಿಸಬಹುದು. ಈಗಾಗಲೇ ನಾವು ಮೊದಲ ವಿಡಿಯೋದಲ್ಲಿ ತಿಳಿಸಿರುವಂತೆ ಪ್ರತಿಯೊಂದು ರಾಶಿಗಳಿಗೂ ಪ್ರತ್ಯೇಕವಾದ ಹಾಗೂ ವಿಶೇಷವಾದ ದೇವಸ್ಥಾನಗಳಿವೆ. ಆಯಾ ದೇವಸ್ಥಾನಗಳಿಗೆ ಅದಕ್ಕೆ ಸಂಬಂಧಪಟ್ಟ ರಾಶಿಯವರು ಭೇಟಿ ನೀಡುವುದರಿಂದ ಸಾಕಷ್ಟು ಒಳಿತನ್ನು ಕಂಡುಕೊಳ್ಳಬಹುದು. ಅದೇ ರೀತಿ ವೃಷಭ ರಾಶಿಯವರು ಕೂಡ ತಮಿಳುನಾಡಿನ ತಿರುವಿಸನಲ್ಲೂರು ಶಿವಯೋಗಿನಾಥರ್ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ನೀಡಬೇಕು. ಅಷ್ಟಕ್ಕೂ ವೃಷಭ ರಾಶಿಯವರು ಈ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಇದರಿಂದ ಏನ್ ಪ್ರಯೋಜನ ಆಗುತ್ತೆ, ಇಲ್ಲಿದೆ ಮಾಹಿತಿ. ವೃಷಭ ರಾಶಿಯವರು ಈ ವಿಶೇಷವಾದ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಪಿತೃದೋಷ, ನಕ್ಷತ್ರ ದೋಷದಂತಹ ಸಮಸ್ಯೆಯಿಂದ ಹೊರಬರಬಹುದು. ಇದಲ್ಲದೆ ಜೀವನದಲ್ಲಿ ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಿಂದ ಕೂಡ ಪರಿಹಾರ ಪಡೆಯಬಹುದು. ಅದಕ್ಕಾಗಿ ವೃಷಭ ರಾಶಿಯವರು ಈ ದೇವಸ್ಥಾನದಲ್ಲಿರುವ ಶಿವಯೋಗಿನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಬೇಕಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ವೃಷಭ ರಾಶಿಯ ಅಧಿಪತಿ ಶುಕ್ರ. ಒಬ್ಬರ ಜನ್ಮ ನಕ್ಷತ್ರದಲ್ಲಿ ಶುಕ್ರ ಗ್ರಹವು ನೀಚ ಸ್ಥಾನದಲ್ಲಿದ್ರೆ ಆ ವ್ಯಕ್ತಿಗಳಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ, ವಿವಾಹ ತಡ ಆಗೋದು, ಆರ್ಥಿಕ ಸಮಸ್ಯೆ ಸೇರಿದಂತೆ ಅನೇಕ ಅಡೆತಡೆಗಳು ಹುಡುಕಿಕೊಂಡು ಬರಬಹುದು. ಅಂತಹ ವ್ಯಕ್ತಿಗಳು ಈ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಶುಕ್ರ ಗ್ರಹದ ಆಶೀರ್ವಾದವನ್ನು ಪಡೆಯಬಹುದು. ವಿಶೇಷವಾಗಿ ವೃಷಭ ರಾಶಿಯವರು. ಇಷ್ಟೇ ಅಲ್ಲ, ಪಿತೃದೋಷ ಹೊಂದಿರೋರು ಕೂಡ ಈ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸೋದ್ರಿಂದ ಸಂತಾನ ಭಾಗ್ಯ, ಸಂಪತ್ತು, ಸಮೃದ್ಧಿಯಂತಹ ಅದೃಷ್ಟವನ್ನು ಪಡೆಯಬಹುದು. ನಿಮಗಿದು ತಿಳಿದಿರಲಿ, ಪಿತೃ ಅಥವಾ ಪೂರ್ವಜರ ದೋಷ ಹೊಂದಿದ್ರೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಪಿತೃದೋಷ ಪರಿಹಾರ ಮಾಡಿಕೊಳ್ಳೋದು ಬಹಳಾನೇ ಮುಖ್ಯ. ತಮಿಳುನಾಡು ರಾಜ್ಯದ ತಂಜಾವೂರು ಜಿಲ್ಲೆಯಲ್ಲಿರುವ ಈ ಶಿವಯೋಗಿನಾಥರ್ ದೇವಸ್ಥಾನವು ಬಹಳಷ್ಟು ಜನಪ್ರಿಯವಾಗಿದೆ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಸ್ವಯಂಭೂ ಶಿವಲಿಂಗ ನೆಲೆಸಿದ್ದು, ಸ್ಥಳೀಯರು ಆ ಶಿವಲಿಂಗವನ್ನು ಶಿವಯೋಗಿನಾಥರ್ ಎಂಬ ಹೆಸರಿನಿಂದ ಕರೆದು ಪೂಜಿಸುತ್ತಾರೆ. ಈ ದೇವಸ್ಥಾನಕ್ಕೆ ನೀವು ಕುಂಭಕೋಣಂನಿಂದ ಬಹಳ ಸುಲಭವಾಗಿ ಹೋಗಬಹುದು. ಏಕೆಂದರೆ ಕುಂಭಕೋಣಂನಿಂದ ಈ ದೇವಸ್ಥಾನ ಕೇವಲ 8 ರಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಈ ಆಲಯವು ಸುಂದರವಾದ ದಂತಕಥೆಗಳೊಂದಿಗೆ ಸಂಬಂಧ ಹೊಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ವೃಷಭ ರಾಶಿಯವರ ಅತ್ಯಂತ ಲಕ್ಕಿ ದೇವಸ್ಥಾನ ಯಾವುದು ಅಂತ. ನೀವು ಕೂಡ ಈ ರಾಶಿಯಲ್ಲಿ ಹುಟ್ಟಿದ್ರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳಿ. ಈ ವಿಡಿಯೋ ಮೇಷರಾಶಿಯ ಲಕ್ಕಿ ದೇವಸ್ಥಾನದಂತೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಹೊಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನುಳಿದ ರಾಶಿಗಳ ಲಕ್ಕಿ ಟೆಂಪಲ್ ಬಗ್ಗೆ ಮಾಹಿತಿ ಪಡೆಯಿರಿ. ಧನ್ಯವಾದಗಳು.